ಮತ್ತು ಸಮಸ್ಯೆಗಳು ಮನುಷ್ಯನನ್ನ ಮೆತ್ತಗೆ ಮಾಡಿ ಹಾಕಿದಾವೆ. ನೀವೆಲ್ಲ ಜನಗಳು ಹೆಂಗಿರ್ತೀರಿ ಅಂತಂದ್ರೆ, ಸ್ವಾಮಿಗಳು ಒಳ್ಳೆಯ ವಯಸ್ಸಿನಾಗಿದ್ದಾಗ ಅವ್ರಿಗೆ ಏನು ಸಹಕಾರ ಕೊಡ್ಬೇಕು ಕೊಡಲ್ಲ. ನೀವು ವಯಸ್ಸಾಗ್ಬೇಕು, ಅವ್ರಿಗೆ ಮುದುಕರಾಗಬೇಕು ಅವರು, ಅವಾಗ ನಿಮ್ಮ ಸಹಕಾರ ಭಾಳ ಇರ್ತೈತಿ. ನಾವು ಯಾವುದೇ ಮಠಕ್ಕೆ ಹೋದ್ರೆ ಹೇಳ್ತಿರ್ತೀವಿ, 60 ವರ್ಷದ ತನಕ ಸ್ವಾಮಿಗಳನ್ನ ಕಾಡೋದು. ಆ 60 ವರ್ಷದ ಕಾಟದಾಗ ಅವು 2 ಬಂದ ಬಿಡ್ತಾವ ಅವ್ರಿಗೆ, ಒಂದು BP, ಇನ್ನೊಂದು ಶುಗರ್. ಇವು 2 ಸ್ವಾಮಿಗಳಿಗೆ ಬರ್ತಾವ ನಿಮ್ಮ ಕಾಟಕ್ಕೆ. ಯಾವಾಗ ಇವು 2 ಬಂದ್ವಲ್ಲ, ಒಂದು 15 ವರ್ಷಕ್ಕಾಗಲೇ ಇನ್ಸುಲಿನ್ ಚೆಲುವಾಕೈತಿ. ಎದ್ರ ಸಲುವಾಗಿ? ಶುಗರ್ ಸಲುವಾಗಿ ಇನ್ಸುಲಿನ್. ಆ ಸ್ವಾಮಿಗಳು ಇನ್ಸುಲಿನ್ ಚುಚ್ಕೊಂತಿರ್ತಿರ್ತಾರ, ನೀವು ಅವಾಗ ಬಂದು ಸೇಬು, ದೊಡ್ಡ ದೊಡ್ಡ ಸೇಬು ತಂದು ಮುಂದಿಡ್ತೀರಿ. ಅಪ್ಪ ಅವ್ರ ನಿಮ್ಮ ಸಲುವಾಗಿ ತಂದಿನ್ರಿ. ಇನ್ನೊಬ್ಬ ಯಾವನೋ ಬರ್ತಾನೆ, ದೊಡ್ಡದೊಂದು ಸ್ಟೀಲಿನ ಡಬ್ಬಿ ಒಳಗೆ, ನನ್ನ ಹೆಂಡತಿ ತುಪ್ಪದೊಳಗೆ ಬೇಸನ್ ಉಂಡಿ ಮಾಡಿ ಕೊಟ್ಟಾಳ್ರಿ, ನಿಮ್ಮ ಸಲುವಾಗಿ ಕೊಟ್ಟಾಳ. ಇನ್ಸುಲಿನ್ ತಗೋಬೇಕಾ, ಇವನು ಉಂಡಿ ತಗೋಬೇಕು? ಯಾವ್ದು ತಗೊಳ್ಳೋದು? ಸಮಾಜ ವಿಚಾರ ಮಾಡಬೇಕು. ನಿಮ್ಮ ಅಪ್ಪ, ನಿಮ್ಮ ಅವ್ವ, ನಿಮ್ಮ ಅಜ್ಜ, ಅಮ್ಮ ಅದಾರಲ್ಲ, ಅವರಿಗೆ ಮುಪ್ಪಾದ ಮೇಲೆ ಪ್ರೀತಿ ಕೊಡ್ರಿ. ಸ್ವಾಮಿಗಳು ಏನದಾರಲ್ಲ, ವಯಸ್ಸಿನಾಗಿದ್ದಾಗ ಅವರಿಗೆ ಪ್ರೀತಿಯನ್ನ ಕೊಡ್ರಿ. ಅವ್ರು ಏನೆಲ್ಲ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾರ, ನಿಮ್ಮ ಕಷ್ಟಗಳನ್ನ ದೂರ ಮಾಡ್ತಾರ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಒಂದು ಸತ್ಯ, ಯಾವುದೇ ಸ್ವಾಮಿಯನ್ನ ನಾಶ ಮಾಡಕ್ ಹೋದವ್ರು ನಾಶ ಆಗ್ತಾರೆ ಹೊರತಾಗಿ ಎಂದೂ ಸ್ವಾಮಿ ನಾಶ ಆಗಕ್ಕೆ ಸಾಧ್ಯನೇ ಇಲ್ಲ. ಎಂದೂ ನಾಶ ಆಗಕ್ಕೆ ಸಾಧ್ಯನೇ ಇಲ್ಲ. ಪೆನ್ನಿನೊಳಗೆ ಒಂದು ಇದು ಇರ್ತೈತಿ, ಏನು? ಸ್ಪ್ರಿಂಗ್. ಪೆನ್ ಇರ್ತೈತಲ್ಲ, ಪೆನ್ನು. ಆ ಪೆನ್ನಿನೊಳಗೆ ಒಂದು ಸ್ಪ್ರಿಂಗ್ ಇರ್ತೈತಿ. ಆ ಸ್ಪ್ರಿಂಗ್ ಅನ್ನ ನೀವು ಹಿಂಗೆ ಹೊರಗೆ ತೆಗೆದು ಹಿಚಿಗೆ ಹಿಡೀರಿ. ನೀವು ಎಷ್ಟೊತ್ತಿನ ತನಕ ಹಿಚಿಗೆ ಹಿಡ್ದಿರೋ ಅಷ್ಟೊತ್ತಿನ ತನಕ ಇರ್ತೈತಿ. ದಣಿವಾಗೋದು ನಿಮಗೋ ಸ್ಪ್ರಿಂಗಿಗೋ? ಹೇಳ್ರಿ, ನಿಮಗೆ ದಣಿವಾಗುತ್ತೋ ಸ್ಪ್ರಿಂಗಿಗೆ ದಣಿವಾಗುತ್ತೋ? ತ್ರಾಸ ಆಗೋದು ನಿನ್ನ ಬೆರಳಿಗೋ ಅಥವಾ ಸ್ಪ್ರಿಂಗಿಗೋ? ನಿನ್ನ ಬೆರಳಿಗೆ ತ್ರಾಸ ಆಗುತ್ತೆ. ಯಾವಾಗ ನಿನ್ನ ಬೆರಳಿಗೆ ತ್ರಾಸ ಆತು ಅವಾಗ ಕೈ ಬಿಡ್ತೀಯಲ್ಲ, ಸ್ಪ್ರಿಂಗ್ ಕೆಳಗೆ ಹೋಗೋದಿಲ್ಲ, ಮ್ಯಾಲ ಹೋಗೈತಿ, ನಿನ್ನ ಅಪ್ಪನ ತಲೆ ಮ್ಯಾಲ ಹಾರಿ ಹೋಗೈತೆ ಅದು. ಸ್ವಾಮಿಗಳನ್ನ ಹಿಚಿಗೆ ಹಿಡಿದ್ರೆ ನೀವು ದಣಿತೀರಿ, ಕೈ ಬಿಟ್ಟಾಗ ಅವ್ರು ನಿಮ್ಮ ತಲೆ ಮೇಲೆ ಹಾರಿರ್ತಾರ ಅನ್ನುವಂತಹದ್ದು ಮೊದಲ ತಿಳುವಳಿಕೆ ಇತ್ತು ಅಂತಂದ್ರೆ ಬಹಳ ಸಮಾಜಕ್ಕೆ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನ ನಿಮಗೆಲ್ಲ ಈ ಸಂದರ್ಭದಲ್ಲಿ ಹೇಳಿ, ಎಷ್ಟು ಮಂದಿಗೆ ಸನ್ಮಾನ ಮಾಡಿದ್ರು ನೋಡ್ರಿ. ಪಾಪ, ನಮ್ಮ ಅವಸರಕ್ಕೆ ನಿಮಗೆ ಅವಸರ ಮಾಡ್ಯಾರ ಅವರು. ನಿಮ್ಮ ಮ್ಯಾಲಿನ ಬ್ಯಾಸರಕ್ಕಲ್ಲ, ನಿಮ್ಮ ಮ್ಯಾಲಿನ ಬ್ಯಾಸರಕ್ಕಲ್ಲ, ನಮ್ಮ ಅವಸರಕ್ಕೆ. MP ಗಳು ಕುಂತಾರ, MLCಗಳು ಕುಂತಾರ, ಸ್ವಾಮಿಗಳು ಕುಂತಾರ. ಇಷ್ಟೆಲ್ಲ ಕುಂತಾಗ ಏನ್ ಮಾಡ್ದಪ್ಪ ಪಾಪ, ಎಷ್ಟು ಕಳಕಳಿ ಅವರಿಗೆ ಸಭಾದ ಬಗ್ಗೆ ಅಂದ್ರೆ, ಈಗ ಯಾರು ನಮಸ್ಕಾರ ಮಾಡ್ಬೇಡ್ರಿ, ಸುಮ್ಮ ಹೋಗ್ರಿ, ಈಗ ಸುಮ್ಮ ಹೋಗ್ರಿ ಅಂತಿದ್ರು. ನಮಸ್ಕಾರ ಮಾಡಿದ್ರೆ ಲೇಟ್ ಆಕೈತಿ ಅಂತ. ಎಷ್ಟು ಕಳಕಳಿ ಇದೆ ಆ ಸ್ವಾಮಿಗಳಿಗೆ, ಎಷ್ಟು ಕಳಕಳಿ ಇದೆ ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. 40 ಮಂದಿಗೆ ಸನ್ಮಾನ ಐತಿ, ಮಾಡೋಣನ್ರಿ ಅಂದ್ರು, ಮಾಡ್ರಿ ಅಂದೀವಿ ನಾವು. ಇನ್ನೂ ಒಂದು 80 ಮಂದಿಗೆ ಮಾಡ್ರಿ ಅಂದೀವಿ ನಾವು. ಯಾಕ? ನಾವು ಎಲ್ಲ ನೋವುಗಳನ್ನ ಬಲ್ಲವರು. ಯಾಕೆ ಸನ್ಮಾನ ಮಾಡಬೇಕು ಅನ್ನೋದನ್ನ ಬಲ್ಲವ್ರು ನಾವು. ಆ ಕಾರಣಕ್ಕಾಗಿ ನಿಮ್ದು ಏನೈತೆ ಅದನ್ನ ಆರಾಮ್ ಮಾಡ್ರಿ ಅಂತ ನಾವು ಹೇಳಿ ಆರಾಮ್ ಕೂತ್ಕೊಂಡಿವಿ. ನಮ್ಮ ಅವಸರಕ್ಕೆ ನಾವು ಒದ್ದಾಡಿದ್ವಿ ಅಂತಂದ್ರೆ ಈ ಮಠ ಹಾಳು ಮಾಡಿ ಹೋಕ್ಕಿವಿ ನಾವು. ಈ ಮಠ ಹಾಳು ಮಾಡಿ ಹೋಕ್ಕಿವಿ. ನಮ್ಮ ಅವಸರ ಇತ್ತಂದ್ರೆ ಸುಮ್ಮನೆ ಎದ್ದು ಹೋಗ್ಬೇಕು. ಆದ್ರೆ ಇದನ್ನ ಹಿಂಗ ಮುಗಿಸು ಹಂಗ ಮುಗಿಸು ಅಂತೇಳಿ ಬಿಗಿ ಹಾಕಕತ್ತಿದ್ರೆ ಆ ಸ್ವಾಮಿಗಳು ಇದಕ್ಕಾಗಿ 1 ವರ್ಷ ಪ್ಲಾನ್ ಮಾಡಿರ್ತಾರೆ. 1 ವರ್ಷದಿಂದ ಯಾರ್ಯಾರು ಸೇವಾ ಮಾಡಿರ್ತಾರೆ, ಯಾರ್ಯಾರು ದೇಣಿಗೆ ಕೊಟ್ಟಿರ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡ್ಬೇಕಾಗಿರ್ತೈತಿ. ಹೌದಾ? ಇದ್ರಾಗ ಇಷ್ಟು ಮಂದಿಗೆಲ್ಲ ಶಾಲು ಮಾಲಿ ಹಾಕಿ ನೆನಪಿನ ಕಾಣಿಕೆ ಕೊಟ್ರಲ್ಲ, ಕೆಲವು ಮಂದಿಗೆ ಅನಿಸಿರ್ತೈತಿ ಸ್ವಾಮಿ ಚಲೋ ಇಲ್ರಿ, ಬರೀ ಅವ್ರಿಗೆ ಮಾಡ್ತಾನ, ಸ್ವಾಮಿ ಚಲೋ ಇಲ್ಲ, ಬರೀ ಅವ್ರಿಗೆ ಸನ್ಮಾನ ಮಾಡ್ತಾನೆ, ಯಾವಾಗ ನೋಡಿದ್ರು ಅವ್ರಿಗೆ ಮಾಡ್ತಾನೆ, ನನಗೇನು ಮಾಡೋದಿಲ್ಲ ಅನ್ನೋರು ಭಾಳ ಮಂದಿ ಇರ್ತಾರ. ನಮಗದು ಗೊತ್ತೈತಿ. ಒಂದು ಪ್ರಶ್ನೆ ಕೇಳ್ತೀವಿ ನಿಮ್ಗೆ, ಹಂಗ ಅನ್ನೋರಿಗೆ, ನಿಮ್ಮ ಮನೆ ಒಳಗೆ 4 ಆಕಳದಾವ, ನಿಮ್ಮ ಮನೆ ಒಳಗೆ 4 ಆಕಳದಾವ, 4 ಆಕಳ ಪೈಕಿ 2 ಇಳದಾವ, 2 ಕಟ್ಟಿಕೊಂಡೇ ಇಲ್ಲ. 2 ಕಟ್ಟಿಕೊಂಡೇ ಇಲ್ಲ. ಕಟ್ಟಿಕೊಂಡಿಲ್ಲ ಅಂದ್ರೆ ಗೊತ್ತಾಗುತ್ತಲ್ಲ, ಗಬ್ಬ ಆಗಿಲ್ಲ. ಈಗ ಇಳದ ಆಕಳಕ್ಕೆ ತಿಂಡಿ ಇಡ್ತಿರೋ, ಅವು ಕಟ್ಕೊಳ್ಳಾರ್ದಕ್ಕೆ ಇಡ್ತಿರೋ? ತಿಂಡಿ ಕಲಿಸಿ ಇವು ಹೆಣ್ಮಕ್ಳು ಇರ್ತಾವಲ್ಲ, ಯಾರಿಗೆ ಇಡ್ತೀರಪ್ಪ? ಹಾಲು ಕೊಡುವ ಆಕಳಕ್ಕೆ ತಿಂಡಿ ಇಡ್ತಿರೋ, ಸುಮ್ಮನೆ ಒದ್ಕೊಂಡ ಆಕಳಿಗೆ ತಿಂಡಿ ಇಡ್ತಿರೋ? ಹೌದಲ್ಲ? ಹಿಂಡು ಆಕಳಿಗೆ ತಿಂಡಿನೇ ಹೊರತಾಗಿ ಹಿಂಡಲಾರ್ದ ಆಕಳಿಗೆ, ಕಟ್ಕೊಳ್ಳಾರ್ದ ಆಕಳಿಗೆ ಹೆಂಗೆ ನೀವು ತಿಂಡಿ ಇಡಂಗಿಲ್ಲೋ, ಹಂಗೆ ಇವರು ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ, ಯಾರ್ಯಾರ ಕಾರ್ಯಕ್ರಮಕ್ಕೆ ಮಠಕ್ಕೆ ಹಿಂಡಿಕೋ ಅಂತ ಬಂದಾರ ಅವ್ರಿಗೆ ಶಾಲು ಮಾಲೆ ಹಾಕ್ತಾರೆ ಹೊರತಾಗಿ ಮತ್ತೆ ಏನೂ ಇಲ್ದವಂಗ ಮಾಡಂತಂದ್ರೆ ಹೆಂಗ?
ಆ ಆಕಳು ಸುಮ್ಮ ನೋಡ್ಬೇಕು, ಅದನ್ನ ಹಿಂಡು ಆಕಳ ತಿಂಡಿ ಹೆಂಗ್ ತಿಂತೈತಿ ಅಂತ ನೋಡ್ಬೇಕ ಹೊರತಾಗಿ ನನಗೂ ಬೇಕು ತಿಂಡಿ ಅಂದ್ರೆ ಹಿಂಡು. ಇಷ್ಟೇ ಅದು. ಒಂದ್ ಸ್ವಲ್ಪ ಹಿಂಡೋದನ್ನ ಕಲಿತಿ ಅಂತಂದ್ರೆ ತಿಂಡಿ ಗ್ಯಾರಂಟಿ ಬರ್ತೈತಿ. ಹಿಂಡೋದನ್ನ ರೂಢಿ ಮಾಡ್ಕೋಬೇಕು. ನೀ ಹಿಂಡ್ಬೇಕಂದ್ರೆ ದುಡಿಬೇಕು. ನೀನು ದುಡಿಯವನಿಗೆ ಹಿಂಡಾಕ್ ಬರ್ತೈತೆ ಹೊರತಾಗಿ ದುಡಿಲಾರ್ದವನಿಗೆ ಏನ್ ಬರ್ತೈತಿ? ಬರಲ್ಲ. ಅದರ ಸಲುವಾಗಿ ನೀವೆಲ್ಲರೂ ಈ ರೀತಿ ಮಾಡ್ಕೊಂಡು ಹೋಗ್ರಿ ಎನ್ನುವಂತಹ ಮಾತಿನೊಂದಿಗೆ ಬಹಳಷ್ಟು ಅವ್ರ ಬಗ್ಗೆ ನಮಗೆ ವಿಪರೀತ ಪ್ರೇಮ ಪ್ರೀತಿ, ಬಹಳ ಹಳೆ ಪರಿಚಯ ಇಲ್ಲ. ಇದು ಎರಡನೇ ಸರಿ ಅವ್ರನ್ನ ನಾವು ನೋಡಾಕತ್ತೀವಿ. ಎಲ್ಲಾದ್ರೂ ಸಭೆಯಲ್ಲಿ ಅವಸರದಾಗ ನೋಡಿರ್ಬೇಕು. ಅಧಿಕೃತವಾಗಿ ನೋಡಿದ್ದು ಮೊನ್ನೆ ನಮ್ಮ ಶೆಟ್ರು, ಹುಬ್ಬಳ್ಳಿ ಶೆಟ್ರ್ ಕರ್ಕೊಂಬಂದ್ರು. ಆ ಕಡೆ ಹಿಂದೆ ಕುಂತಾರ ಅವರು. ಅವರೆಲ್ಲರೂ ಸೇರಿ ಹೋದ ವರ್ಷ ಕರೆದಿದ್ರು, ನಮ್ಗೆ ಸಮಯ ಇರಲಿಲ್ಲ. ಈ ಸರಿ ಬರಬೇಕು ಅಂತ ಒಪ್ಕೊಂಡು ಬಂದಿವಿ. ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಕಡೆನಂದಿ ಹೇಳಿ ಸ್ವಾಮಿಗಳು, ಎಷ್ಟು ಮಂದಿ ಸ್ವಾಮಿಗಳು ಸೇರಿಸ್ಯಾರ ನೋಡ್ರಿ. ಇವರೆಲ್ಲರ ಹೆಸರು ಹೇಳ್ಬೇಕಾಗಿತ್ತು. ನಾವು ಇವರೆಲ್ಲರ ಹೆಸರು ಹೇಳ್ಬೇಕಾಗಿತ್ತು. ಅದಕ್ಕಾಗಿ ಸಮಯ ಹಾಳಾದಿತ್ತಂತ ಹೇಳಿಲ್ಲ. ನಮ್ಮ ತೊಗರ್ಸಿ ಅಜ್ಜವ್ರು ಇಡೀ ಟೀಮ್ಗೆ ಹಿರಿಯರವ್ರು, ನಮ್ಗೆಲ್ಲ ಹಿರಿಯರವ್ರು. ಅತ್ಯಂತ ಒಳ್ಳೆ ಸ್ವಾಮಿಗಳು ತೊಗರ್ಸಿ ಅಜ್ಜಾರ್. ಅವ್ರ ಬಗ್ಗೆ ಎಷ್ಟು ಹೇಳೋದು, ಭಾಳ ಬೇಕು ಟೈಮ್. ಅಲ್ಲಿ ಮಗ್ಲು ಕಲ್ಲ ಅಜ್ಜಾರ್ ಕುಂತಾರಲ್ಲ, ಅವ್ರ ಬಗ್ಗೆ ಎಷ್ಟು ಹೇಳಬೇಕು, ಸಾಕಷ್ಟು ಹೇಳಲಿಕ್ಕೆ ಅವಕಾಶ ಇದೆ. ಒಂದ್ಸಾರಿ ಅವ್ರ ಆಶ್ರಮ ನೋಡಿ ಬರ್ರಿ, ಹೇಳೋದು ಬೇಡ, ಗೊತ್ತಾಗ್ಬಿಡ್ತೈತಿ. ಹಿಂಗೆಲ್ಲರೂ ಒಂದೊಂದು ಕ್ರಿಯಾಶೀಲರದಾರ. ಇವರೆಲ್ಲ ಸ್ವಾಮಿಗಳೇನು ಹಗರ ಸ್ವಾಮಿಗಳು ಅಂತ ತಿಳ್ಕೊಬೇಡ್ರಿ. ಹಿಂದೆ ಕುಂತಾರಂದ್ರೆ ಸಾದಾ ಇರ್ಬೇಕು, ಮುಂದೆ ಕುಂತಾರಂದ್ರೆ ಸ್ಪೆಷಲ್ ಇರ್ಬೇಕು, ಹಂಗೇನಿಲ್ಲ. ದೊಡ್ಡ ಗುಣ ಇದ್ದವ್ರು ಹಿಂದೆ ಕುಂತಿರ್ತಾರ, ಸ್ವಲ್ಪ ಜಗಳ ಗಂಟರಾದವ್ರು ಮುಂದೆ ಕುಂತಿರ್ತೀವಿ ನಾವು ಅಷ್ಟೇ. ಇದ್ರಾಗ ಭಾಳ ಏನು ದೊಡ್ಡ ಮಹಾ ಇರುದಿಲ್ಲ. ಹಿಂಗೂ ಕೂಡ ಇರ್ತೈತೆ ಅದು. ನನಗೂ ಗೊತ್ತ, ಯಾಕಂದ್ರೆ ನಾವು ಭಾಳ ಸರಿ ಹಿಂದೆ ಕುಂತು ಸ್ವಾಮಿಗಳ ಮೊದಲು ಈ ಜಗದ್ಗುರು ಮಠಕ್ಕೆ ಅವಕ್ಕಿಂತ ಮೊದಲು ಭಾಳ ಸರಿ ಹಿಂದೆ ಕುಂತವ್ರು ನಾವು. ಯಾವ್ದು ಎಡವಟ್ಟಿರ್ತೈತಿ, ನೀ ಮುಂದೆ ಹೋಗೋಯಪ್ಪ ಅಂತೇಳಿ ಕುಂದ್ರಿಸಿರ್ತೀವಿ. ನಾವು ಆರಾಮ್ ಹಿಂದೆ ಕುಂದಿರ್ತಿದ್ವಿ. ನಾವು ಹಂಗೇನು ಮುಂದೆ ಹಿಂದೆ ಬೇಸರ ಮಾಡ್ಕೊಳ್ಳೋದು ಬೇಡ. ಅಂತೂ ಒಟ್ಟಾರೆ ಹಿಂದೆ ಕುಂತವ್ರು ಅಷ್ಟೇ ಬಲಿಷ್ಠರಿರ್ತಾರ, ಮುಂದೆ ಕುಂತವ್ರು ಕೂಡ ಅಷ್ಟೇ ಬಲಿಷ್ಠರಿರ್ತಾರ. ಅಂತೂ ಎಲ್ಲ ಎಷ್ಟು ಮಂದಿ ಸ್ವಾಮೀಜಿಯವ್ರನ್ನ ಕರೆದಾರ ನೋಡ್ರಿ. ನಾವು ಒಬ್ರಿಬ್ರು ಯಾರೋ ಇರ್ಬೇಕಂತ ನಾವು ತಿಳ್ಕೊಂಡಿವಿ. ಇಲ್ಲಿ ಬಂದು ನೋಡ್ತೀವಿ, ಕಾವಿ ಲೋಕಾನೇ ವೇದಿಕೆ ಮೇಲಿತ್ತು. ಅದ್ರದ್ದು ಏನು ಹೇಳ್ತೈತಿ ಅಂದ್ರೆ ಕಡೆನಂದಿ ಹೇಳಿ ಸ್ವಾಮಿಗಳ ಹತ್ತಿರತಕ್ಕಂತಹ ಚುಂಬಕ ಶಕ್ತಿ, ಆ ಆಕರ್ಷಣೀಯ ಶಕ್ತಿ ಏನೈತಲ್ಲ, ಅದು ಅವ್ರನ್ನ ಕರೆದು. ಅವ್ರು ಯಾರೋ ಒಬ್ರು ಸಿಂಧನೂರು ತಾಲೂಕಿನವ್ರು ಬಂದಿದ್ರು, ನಾವ ದೂರದಿಂದ ಬಂದಿವಿ ಅಂತ ನಾವು ತಿಳ್ಕೊಂಡಿವಿ. ನಮ್ಮ ಅಪ್ಪನಂಗೆ ಅವ್ರು 300 ಕಿಲೋಮೀಟರ್ ಆಚೆ ಕಡೆಯಿಂದ ಬಂದಿದ್ರು ಅವರು. ಅಂದ್ರೆ ಎಲ್ಲೆಲ್ಲಿ ಅವರು ಈ ಸ್ವಾಮಿಗಳ ಹತ್ರ ಬರುವಂಗೆ ಮಾಡಿದ್ದಾರೆ. ತೊಗರಿಸಿ ಅಜ್ಜವ್ರ ನಮ್ಮ ಮನಸ್ಸಿನಾಗ ಬಂದಿದ್ದು ಹೇಳ್ತೀವಿ, ಸರಿಯೋ ತಪ್ಪೋ ಗೊತ್ತಿಲ್ಲ. ಕಡೆನಂದಿ ಹೇಳಿ ಸ್ವಾಮಿಗಳದು ಇವತ್ತಿನ ದಿವಸ ಇದನ್ನೆಲ್ಲ ನೋಡಿಕೊಂಡಾಗ ಅವ್ರಿಗೆ ಎಷ್ಟು ಅರ್ಹತೆ ಇದೆ ಅಂದ್ರೆ, 5 ಪೀಠಗಳಲ್ಲಿ ಯಾವುದಾದ್ರೂ ಒಂದು ಪೀಠಕ್ಕೆ ಜಗದ್ಗುರುಗಳಾಗುವ ಎಲ್ಲ ಲಕ್ಷಣಗಳು ಅವ್ರಿಗೆ ಅದಾವ. ಏನ್ ಬೇಕ್ರಿ ಸ್ವಾಮಿಗೆ? ಏನ್ ಬೇಕು? ಒಬ್ಬ ಸ್ವಾಮಿಗೆ ಏನ್ ಬೇಕು? ಕ್ರಿಯಾಶೀಲರು ದೊಡ್ಡ ಜಗದಾಗಿದ್ರೆ ಸಮಾಜ ಉದ್ಧಾರ ಆಗ್ತೈತಿ. ಕ್ರಿಯಾಶೀಲರು ಸಮಾಜದಾಗ ದೊಡ್ಡ ಜಗದಾಗಿದ್ರ ಸಮಾಜ ಉದ್ಧಾರ ಆಕೈತಿ. ಇಲ್ಲ ಅಂತಂದ್ರ ಅದೇನು ಆಗೋದಿಲ್ಲ. ಒಟ್ಟಾರೆ ಬಹಳ ಹೇಳೋದು ಬೇಡ ಅವ್ರ ಬಗ್ಗೆ. ಅವರೊಂದು ಪೀಠಕ್ಕಾಗುವಷ್ಟು ಅರ್ಹರಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಬಸವರಾಜ್ ಸಾಹುಕಾರ್ ಅವರಿಗೆ ಪ್ರಶಸ್ತಿ ಕೊಟ್ರು. ಅವರು ಚಲೋ ಎಲ್ಲ ಏನೇನು ಕೊಡ್ಬೇಕೆಲ್ಲ ಕೊಟ್ರು. ಪಾಕಿಟ್ ಕೊಟ್ರು. ಪಾಕಿಟ್ ಎಷ್ಟಿತ್ತು ಅದ್ರಾಗ? ಅದರಷ್ಟೇ ಹತ್ರ ಅಡಿಗೊಂದು 1000. ಎಷ್ಟು ಚಂದ ಐತಿ ನೋಡ್ರಿ, ತಲೆ ಹೆಂಗೈತಿ ನೋಡ್ರಿ ಅದು. ಅಡಿಗೊಂದು 1000, 1 ಅಡಿಗೆ 1000. ಹೌದಲ್ಲ? 36 ಅಡಿ ಮೂರ್ತಿ ಇದೆ. ತತ್ವಗಳನ್ನು ಹೇಳ್ಕೊಂಡ್ರವರು. ಆ 36 ಅಡಿಗಾಗಿ 36,000 ರೂಪಾಯಿ ಪಾಕೆಟನ್ನು ಇದ್ರಾಗಿಟ್ಟು ಅವರು ಶಾಲ ಹಾಕುವಾಗ ಸುಮ್ ಕುಂತಾರ, ಮಾಲೆ ಹಾಕುವಾಗ ಸುಮ್ ಕುಂತಾರ, ಎಲ್ಲ ಹಾಕುವಾಗ ಸುಮ್ ಕುಂತು ಒಮ್ಮಿಗೆ ಪಾಕೆಟ್ ಕೊಟ್ಟು ಕೂಡಲೇ ಹೌವಾರ್ ಬಿಟ್ರು. ಅವ್ರ ಕೈಯಾಗ ಚೋಳ ಬಂದಂಗ ಆತ ಅವ್ರಿಗೆ. ನಾವು ಸುಮ್ಮನೆ ನೋಡಾಕತ್ತಿದ್ವಿ ಹಂಗೆ. ಏನಿದು ಅಂದ್ರು ಅವ್ರು. ಸುಮ್ಮನೆ ಇಟ್ಕೋರಿ ಅಂದ್ರು ಅವರು. ಸುಮ್ಮನೆ ಇಟ್ಕೋರಿ ಅಂದ್ರು. ಗೊತ್ತಿರ್ಲಿ ನಿಮಗ, ಇವರು ಪ್ರಶಸ್ತಿ ಕೊಡಾಕತ್ತಾರ, ಆದರೆ ಪಾಕೆಟ್ನೊಳಗ ಅವ್ರ ಶಾಸ್ತಿ ಐತೆ ಅಂತ ಹೇಳಿ ತಿಳ್ಕೊಂಡ್ರ. ಪ್ರಶಸ್ತಿಗೂ ಶಾಸ್ತಿಗೂ ಬಹಳ ವ್ಯತ್ಯಾಸ ಐತಿ. ಬಹುಶಃ ಪ್ರಶಸ್ತಿ ತೆಗೆದುಕೊಳ್ಳೋಕ ಅವರು ಯೋಗ್ಯರದಾರ ಅನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಯ್ತಂದ್ರೆ, ಆ ಪಾಕೆಟನ್ನು ರಿಜೆಕ್ಟ್ ಮಾಡಕ್ಕೆ ಅಲ್ಲೇ ಒದ್ದಾಡಕತ್ತಿದ್ರಲ್ಲ, ಯೋಗ್ಯ ವ್ಯಕ್ತಿಗೆ ಪ್ರಶಸ್ತಿಯನ್ನ ಕೊಟ್ಟರು ಸ್ವಾಮೀಜಿಯವರು ಅನ್ನುವಂಥದ್ದು ನಮಗೆ ಗೊತ್ತಾಯ್ತು. ಒಂದ್ಸಾರಿ ಸಂಸದರಾದ ರಾಘವೇಂದ್ರ ಅವರಿಗೆ, ಇಲ್ಲಿ ಯಾರಾದರೂ ಕಾಂಗ್ರೆಸ್ನವ್ರು ಇದ್ರೆ ಬೇಸರ ಮಾಡ್ಕೋಬೇಡ್ರಿ, ನಮ್ಮ ಕಾಂಗ್ರೆಸ್ನವರು ಗೊತ್ತು, ಈಗ ವೀನಾನು ಕಾಂಗ್ರೆಸ್ನಾಗ ಅದಾಳ. ನೀವು ಭಾಳ ಮಂದಿ ಇರ್ತೀರಿ ಪಕ್ಷದೊಳಗೆ. ನಾವು ಪಕ್ಷದ ವಿಚಾರದಾಗ ಹೇಳೋದಿಲ್ಲ,
ನಾವಂದ್ರೆ ಏನಂತ ಯೂಟ್ಯೂಬ್ನಾಗ ಗೊತ್ತಾಗತ್ತೆ, ಯಾವ ಸರಿ ಬಿಜೆಪಿ ಅವ್ರನ್ನ ಜಾಡಿಸಿವಿ, ಯಾವ ಸರಿ ಕಾಂಗ್ರೆಸ್ನವ್ರನ್ನ ಜಾಡಿಸಿವಿ ಎಲ್ಲ ಗೊತ್ತಿದೆ. ಆದ್ರೆ ತಲೆ ಒಳಗಿರ್ಲಿ, ಎಲ್ಲ 100 ಜನ ರಾಜಕಾರಣಿಗಳನ್ನ ಬಲ್ಲವ್ರು ನಾವು ಹೊಗಳ್ತೀವಂತಲ್ಲ, ಹೊಗಳಕ್ಕೆ ಅವ್ರು ಇಲ್ಲೂ ಇಲ್ಲ. ಇಲ್ಲಿ ಅಪರೂಪಕ್ಕೆ ರಾಘವೇಂದ್ರ ಅಂತ MP ಗಳು ಈ ನಾಡಿಗೆ ಸಿಕ್ಕಾರ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಅಪರೂಪದ ರಾಜಕಾರಣಿಯವರು. ಯಾಕಂತಂದ್ರೆ ಇಡೀ ಜಿಲ್ಲೆಯನ್ನ ಅದ್ಭುತ ರೀತಿಯೊಳಗೆ ಬದಲಾವಣೆ ಮಾಡಿದ್ರು. ಯಾವುದೇ ಮುಖ್ಯಮಂತ್ರಿಗಳು ತಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಂತಲ್ಲ. ನಾವು ಎಷ್ಟೋ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ, ಅವ್ರವ್ರ ಕ್ಷೇತ್ರಗಳು ಹೆಂಗದವ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಆದರೆ ಶಿವಮೊಗ್ಗ ಜಿಲ್ಲೆಯನ್ನ, ಸ್ವತಃ ಜಿಲ್ಲೆಯನ್ನೇ ಉದ್ಧಾರ ಮಾಡಲಿಕ್ಕೆ ನಿರಂತರ ಪೆನ್ನು ಹಾಳಿ ಹಿಡ್ಕೊಂಡು ಕುಂತಿದ್ದನ್ನು ನಾವು ನೋಡಿದ್ದೀವಿ, ನಾವು ಸ್ವತಃ ನೋಡಿದ್ದೀವಿ. ಬಹುಶಃ ಈ ಜಿಲ್ಲೆಯ 27 ಮಠಗಳು, 28 ಮಠಗಳು ಏನಾದರೂ ಒಂದು ಬೆಳಕನ್ನು ಕಂಡುವು ಅಂತಂದ್ರೆ ಯಾವುದೇ ಬೇರೆ ರಾಜಕಾರಣಿಗಳಿಂದಲ್ಲ, ಅದು ರಾಘವೇಂದ್ರ ಅವರಿಂದ ಅನ್ನುವಂಥದ್ದನ್ನು ಎಲ್ಲರೂ ಚೆನ್ನಾಗಿ ಬಲ್ಲರು. ದೇವಸ್ಥಾನಗಳು ಅಂದ್ರೆ ಅವ್ರ ತಂದೆ ಮುಖ್ಯಮಂತ್ರಿ ಇದ್ರು, ಇವ್ರು ಕೆಲಸ ಮಾಡ್ತಾ ಇದ್ರು.